ನೀವು ಏನೋ ಮಗುಗ ಬಟ್ಟೆ ಸುತ್ತಿರಲ್ಲ, ಒಂದು ಹೊಸದು ಬಟ್ಟೆ ತಂದು ತೊಳೆದು ಆ ಮಗುನ ಸುತ್ತಬೇಕು. ನೀವು ಇಲ್ಲಿ ತುಂಬಾ ಜನ, ಈಗ ಒಂದು 4 ಮಗು ಇದೆ, ಅದರಲ್ಲಿ 3 ಜನ ಹಳೆಯ ಬಟ್ಟೆ ಫಂಗಸ್ ಆಗಿ ಚಿಟಿ ಬಿದ್ದು ಆಯ್ತಾ, ಏನೋ ನೆಲ ಒರೆಸು ಬಟ್ಟೆಗಿಂತ ಕೆಟ್ಟದಾಗಿರ್ತದೆ ಅಂತ ಬಟ್ಟೆ ತಗೊಂಡು ಬಂದು ಸುತ್ತಾರೆ. ನಾವು ಎಷ್ಟು ಹಿಡಿದ್ರು ಅದನ್ನೇ ಮಾಡೋದು. ಅದೇನಾಗ್ತದೆ, ಅದರಿಂದ ಮಗುಗೆ ಫಂಗಲ್ ಇನ್ಫೆಕ್ಷನ್ ಆಗ್ತದೆ. ಮತ್ತೆ ಆ ಬಟ್ಟೆಯಲ್ಲಿರುವ ಧೂಳಿಂದ ಅದಕ್ಕೆ ಶ್ವಾಸಕೋಶದ ಸಮಸ್ಯೆಗಳು ಸ್ಟಾರ್ಟ್ ಆಗ್ಬೋದು. ಅದರಿಂದನೇ ಜ್ವರ ಮತ್ತೆ ಎಲ್ಲ ಸ್ಟಾರ್ಟ್ ಆಗ್ಬೋದು, ನಿಮೋನಿಯಾ ಆಗ್ಬೋದು, ಇಂಥದ್ದೆಲ್ಲ ಇರ್ತದೆ. ಈಗ ಸಣ್ಣ ಇದೇ ಇರ್ತದೆ. ಮತ್ತೆ ಈಗ ಏನಾಗ್ತದೆ, ಶಾಲೆಗೆ ಹೋಗೋ ಮಕ್ಕಳಿಗೆಲ್ಲ ಕರ್ಕೊಂಡು ಬರ್ತಾರೆ, ಅವ್ರಿಗೆಲ್ಲ ಥಂಡಿ ಕೆಮ್ಮು ಇದ್ದಾಗ ಒಂದು ಸೀನು ಒಂದು ಕೆಮ್ಮು ಸಾಕು ಆ ನ್ಯೂ ಬಾರ್ನ್ ಮಕ್ಕಳಿಗೆ ಇನ್ಫೆಕ್ಷನ್ ಆಗಲಿಕ್ಕೆ. ಸೊ ಇಂಥದ್ದೆಲ್ಲ ಸ್ವಲ್ಪ ಚೇತರಿಕೆ ಮಾಡ್ಕೋಬೇಕಾಗ್ತದೆ. ಮತ್ತೆ ಮೇನ್ ಇನ್ನೊಂದೇನಂದ್ರೆ, ನಾವು ಈಗ ಇಲ್ಲಿ ಹುಟ್ಟಿದ ತಕ್ಷಣ ಬೇಸಿಕ್ BCG ಮತ್ತೆ ಚುಚ್ಚುಮದ್ದು ಕೊಡ್ತೀವಿ. ಮತ್ತೆ 1.5 ತಿಂಗಳಿಗೆ ನೆಕ್ಸ್ಟ್ ಚುಚ್ಚುಮದ್ದು ಶುರು ಮಾಡ್ತೀವಿ ಆಯ್ತಾ. ಸುಮಾರಷ್ಟು ಜನ ಏನ್ ಮಾಡ್ತಾರೆ, ಮಗುಗೆ ಈಗ ಹಿಂದಿನ ವಾರನೇ ಅಷ್ಟೇ 1 ವರ್ಷ ಆಗಿದ್ದು ಮಗು ಚುಚ್ಚುಮದ್ದುಗಳನ್ನೇ ಕೊಟ್ಟಿಲ್ಲ. ಈ ಚುಚ್ಚುಮದ್ದೆಲ್ಲ ಕೊಡೋದೇ ಅಂದ್ರೆ ಲೈಫ್ ಥ್ರೆಟ್ನಿಂಗ್ ಡಿಸೀಸ್, ಅಂದ್ರೆ ಜೀವ ಹೋಗುವಂತ ರೋಗಗಳನ್ನ ಮಗುಗೇನು ತೊಂದರೆ ಆಗಬಾರ್ದು ಅಂತ ನಾವು ಚುಚ್ಚುಮದ್ದುಗಳನ್ನ ಕೊಡೋದು. ಅದಕ್ಕೆ ಟೈಮ್ಲಿ ಅದು 1.5, 2.5, 3.5 ತಿಂಗಳಿಗೆ. ಈಗಂತೂ ನಮ್ಮ ಆಸ್ಪತ್ರೆಯಲ್ಲೂ ಕೊಡ್ತೀವಿ, ಮತ್ತೆ ಅಂಗನವಾಡಿ ಕೇಂದ್ರಗಳಲ್ಲಿ ಕೊಡ್ತಾರೆ. ಮತ್ತೆ ಆಶಾ ವರ್ಕರ್ಸ್ ಎಲ್ಲ ಬಂದು ಮನೆಗೆ ಹೇಳೋಗ್ತಾರೆ, ನಿಮ್ಗೆ ಈ ತರ ಚುಚ್ಚುಮದ್ದು. ಅಷ್ಟು ಹೇಳಿದ್ರು ಸ್ವಲ್ಪ ಜನ ಈ ಮಾತನ್ನ ಕೇಳ್ತಾರೆ. ಬಟ್ ಈಗ ಇಂಪ್ರೂವ್ಮೆಂಟ್ ಇದೆ, 90% ಆ ಥರ ಪ್ರಾಬ್ಲಮ್ ನಮಗೆ ಏನು 5-6 ವರ್ಷದ ಹಿಂದಿತ್ತು ಆ ಥರ ಪ್ರಾಬ್ಲಮ್ಗಳೆಲ್ಲ ಇಲ್ಲ. ಪೇಷಂಟ್ ಕೂಡ ಸ್ವಲ್ಪ ಜಾಗ್ರತೆ ಆಗಿರ್ಬೇಕಾಗ್ತದೆ ಹೌದಾ. ಯಾಕೆಂತ ಹೇಳಿದ್ರೆ ಈಗ ಡೆಲಿವರಿ ಆದ ತಕ್ಷಣ ತುಂಬಾ ಜನ ಬರೋದು ನೋಡ್ಲಿಕ್ಕೆ, ಎತ್ಕೊಂಡು ಕೂತ್ಕೊಳೋದು. ಈಗ ನೀವು ಹೊರಗಡೆ ಬಸ್ಸಿಂದ ಬರ್ತೀರಿ, ಗಾಡಿಯಿಂದ ಬರ್ತೀರಿ, ಆಟೋದಲ್ಲಿ ಬರ್ತೀರಿ, ಅಲ್ಲಿ ಇಲ್ಲಿ ಎಲ್ಲ ಮುಟ್ಕೊಂಡು ಬಂದಿರ್ತೀರಿ, ಗೊತ್ತಾಯ್ತಾ. ಸೊ ಬಂದ್ಬಿಟ್ಟು ಆ ಮಗು ಅದೇ ಕೈಯಲ್ಲಿ ಹಿಡ್ಕೊಂತೀರಿ. ಸೊ ನಿಮ್ಮ ಕೈಯಲ್ಲಿರುವ ಕ್ರಿಮಿ, ನಿಮ್ಮ ಮೈ ಮೇಲೆ, ನಿಮ್ಮ ಬಟ್ಟೆ ಮೇಲಿರುವ ಕ್ರಿಮಿ ಆ ಮಗು ಹಾಗೆ ಇನ್ಫೆಕ್ಷನ್ ಹರಡುದು. ಈಗ ಒಂದೊಂದ್ಸತಿ ಏನಾಗ್ತದೆ, ಬೇರೆ ಯಾವುದೋ ತೊಂದರೆಯಿಂದ ಅಲ್ಲಿ ಪಕ್ಕದಲ್ಲಿರುವ ಮಗುಗೆ ಜ್ವರ ಸ್ಟಾರ್ಟ್ ಆಗ್ತದೆ. ಸೊ ಈ ಪ್ರಿವೆನ್ಷನ್ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಸೊ ಈಗ ಏನೇನು ಅಂತ ಹೇಳಿದ್ರೆ, ಈಗ ನೀವು ಯಾರು ತಾಯಿ ಜೊತೆ ಮಗು ನೋಡ್ಕೊಂಡವ್ರು ಇರ್ತಾರೆ, ಇಂಥ ಸಣ್ಣ ಪುಟ್ಟ ಈ ಮಗು ಹಾಲು ಸರಿ ಕುಡಿತಿಲ್ಲ, ಅಥವಾ ಮಗು ಅಂದ್ರೆ ಅದರದ್ದು ಅಳು ಸರಿ ಇಲ್ಲ, ಅಥವಾ ಏನೋ ನಿಮಗೆ ಮಗು ತುಂಬಾ ಹಳದಿ ಇದೆ ಆಯ್ತಾ, ಅದ್ರ ಬಣ್ಣ ಚೇಂಜ್ ಆಗ್ತಾ ಇದೆ, ಹಾಗೇನಾದ್ರು ಆಯ್ತು ಅಂದ ತಕ್ಷಣ ನೀವು ನಮಗೆ ಯೂಶಲಿ ಎಲ್ಲರಿಗೂ ನಾವು ನೋಡ್ತಾ ಇರ್ತೀವಿ ಮತ್ತೆ ಇನ್ಫಾರ್ಮ್ ಮಾಡ್ತಾರೆ. ಅವಾಗ ನಾವು ಈ ಔಷಧಿಗಳನ್ನ ಸ್ಟಾರ್ಟ್ ಮಾಡುವ ಪ್ರಸಂಗಗಳು ಬರ್ತದೆ. ಏನು ಅಂದ್ರೆ ನಿಯೋನೆಟಲ್ ಸೆಪ್ಸಿಸ್, ಅದನ್ನ ತಡೆಗಟ್ಟಲಿಕ್ಕೆ. ಸೊ ಅದಕ್ಕೆ ಏನ್ ಮಾಡಬೇಕು, ಕರೆಕ್ಟಾಗಿ ಟೈಮ್ಲಿ ಟ್ರೀಟ್ಮೆಂಟ್ ಚಾಲೂ ಮಾಡಬೇಕಾಗ್ತದೆ. ಇಂತಿಂತ IV ಆಂಟಿಬಯೋಟಿಕ್ ಸ್ಟಾರ್ಟ್ ಮಾಡಬೇಕಾಗ್ತದೆ, ಇಷ್ಟು ದಿನ ಕೊಡಬೇಕು, ಅದೊಂದು ಮಿನಿಮಮ್ 3 ದಿನದಿಂದ 5 ದಿನ ಕೋರ್ಸ್ಗಳನ್ನ ಮಾಡಬೇಕಾಗ್ತದೆ. ಈ ಟೈಮ್ ನಾವು ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಮಿಡಲ್ ಹರಡುವ ಸಾಧ್ಯತೆಗಳು ಇರ್ತದೆ. ಅದಕ್ಕೆ ಸೊ ಈ ಮೇನ್ ಇವತ್ತಿನ ಪ್ರೋಗ್ರಾಮ್ ಅದಕ್ಕೆ ನಾವು ಯಾವ ಗುಣಮಟ್ಟ ಸರ್ವಿಸ್ ನಾವು ಕೊಡ್ತೀವಿ, ಮತ್ತೆ ಎಷ್ಟು ದಿನ ನಾವು ಔಷಧಿ ಹಾಕ್ತೀವಿ, ಯಾವ ಔಷಧಿ ಹಾಕ್ತೀವಿ, ಮತ್ತೆ ಅದನ್ನ ಯಾವ ಟೈಮಲ್ಲಿ ಸ್ಟಾಪ್ ಮಾಡಬೇಕು. ಸೊ ಇದು ಕರೆಕ್ಟಾಗಿ ಕೊಟ್ಟರೆ ಮತ್ತೆ ಮುಂದೆ ಮಗುದು ಮುಂದಿನ ಜೀವನಗಳು ಅಂದರೆ ಅದ್ರದ್ದು ಲೈಫ್ ಕೂಡ ಇಂಪ್ರೂವ್ ಆಗಿರ್ತದೆ. ಮತ್ತು ಅದಕ್ಕೆ ಮುಂದೆ ಏನೋ ತೊಂದರೆ ಆಗಲಿಲ್ಲ. ಅದೇ ಆಸ್ಪತ್ರೆ ಈಗ ನೋಡಿದ್ರೆ ಮೊದಲಂದ್ರೆ ಈಗ ಏನು ಪ್ರೈವೇಟ್ ಆಸ್ಪತ್ರೆಯಲ್ಲಿ ಏನೇನು ಫೆಸಿಲಿಟಿ ಇದೆಯೋ ಅದೆಲ್ಲ ನಮ್ಮ ಗೌರ್ಮೆಂಟ್ ಇದೆ ಆಯಿತಾ. ಈಗ ಇಲ್ಲಿ ಡೆಲಿವರಿ ಕೇರ್ ಆಗಲಿ ಯಾವ ಪ್ರೈವೇಟ್ ಆಸ್ಪತ್ರೆಗಿಂತಲೂ ನಮ್ಮ ಆಸ್ಪತ್ರೆಗಳಲ್ಲಿ ಕಡಿಮೆ ಇಲ್ಲ. ಅಷ್ಟು ಫೆಸಿಲಿಟೀಸ್ ಇದೆ. ಮತ್ತು ಅಷ್ಟು ಈಗ ಎಲ್ಲ ಕಡೆ ಇವರು ಸ್ತ್ರೀರೋಗ ತಜ್ಞರಿದ್ದಾರೆ, ಮತ್ತು ಮಕ್ಕಳ ತಜ್ಞರಿದ್ದಾರೆ, ಮತ್ತು ಅರವಳಿಕೆ ತಜ್ಞರಿದ್ದಾರೆ. ಎನಿ ಟೈಮ್ ನಿಮಗೆ ಇಲ್ಲಿ